ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕದಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಪಾದಯಾತ್ರೆಯಲ್ಲಿ ತೆರಳಿದ ದೊಡ್ಡಗಂಜೂರು ಗ್ರಾಮದ ಭಕ್ತಾದಿಗಳು, ಶುಭ ಹಾರೈಸಿ ಬೀಳ್ಕೊಟ್ಟ ಗ್ರಾಮದ ಮುಖಂಡರು. ನೆರೆಯ ಆಂಧ್ರ ಪ್ರದೇಶದ ಕದಿರಿಯಲ್ಲಿರುವ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸುಮಾರು 200ಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ಗುರುವಾರ ಬೆಳಿಗ್ಗೆ ಗ್ರಾಮದ ನಾಗರಾಜಪ್ಪ ಹಾಗೂ ಈರಪ್ಪನವರ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಂಡರು. ಗ್ರಾಮದ ಬಾಲಾಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಹೊರಟ ಪಾದಯಾತ್ರೆಗಳಿಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಎಸ್ ಆಂಜನಪ್ಪ, MPCSನ ಮಾಜಿ ಅಧ್ಯಕ್ಷರಾದ ವಿ ಮುನಿರೆಡ್ಡಿ, ಮುಖಂಡರಾದ ಎನ್ ಸುರೇಶ್, KR ನಾರಾಯಣಸ್ವಾಮಿ, GR ಅಶೋಕ್ ರೆಡ್ಡಿ, GN ಶಿವಾನಂದ, ವಿ ಜಗದೀಶ್ ಮತ್ತಿತರರು ಶುಭ ಹಾರೈಸಿ ಬೀಳ್ಕೊಟ್ಟರು. ದೊಡ್ಡಗಂಜೂರಿನಿಂದ ಕದಿರಿಗೆ ಸುಮಾರು 100 ಕಿಲೋಮೀಟರ್ ಅಂತರವಿದೆ. 3 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪಯಣಿಸಬೇಕಾಗಿದ್ದು, ದಿನಕ್ಕೆ ಕನಿಷ್ಠ 30 ಕಿಲೋಮೀಟರ್ನಷ್ಟು ದೂರ ನಡೆಯಬೇಕಾಗಿದೆ. ರಾತ್ರಿ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಇರುವಂತಹ ದೇಗುಲಗಳಲ್ಲಿ ತಂಗಿ ಮರುದಿನ ಪ್ರಯಾಣ ಮುಂದುವರಿಸಲಾಗುವುದೆಂದು ಶನಿವಾರ ಸಂಜೆ ಹೊತ್ತಿಗೆ ಕದಿರಿ ಪುಣ್ಯಕ್ಷೇತ್ರಕ್ಕೆ ತಲುಪುವುದಾಗಿ ಆಯೋಜಕರು ತಿಳಿಸಿದರು. ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಊಟ, ವಸತಿ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ವ್ಯವಸ್ಥೆ ಮಾಡಿರುವುದಾಗಿ ವಿವರಿಸಿದರು. ಈ ಹಿಂದೆ 3 ಬಾರಿ ಕದಿರಿಗೆ ಪಾದಯಾತ್ರೆ ನಡೆಸಿರುವುದಾಗಿ ತಿಳಿಸಿದ ಭಕ್ತಾದಿಗಳು, ಅಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ದರ್ಶನವನ್ನು ಪಡೆದರೆ ನಮ್ಮ ಹರಕೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಾಡಿಕೆರೆ ಕ್ರಾಸ್ನಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಪಾದಯಾತ್ರಿಗಳು ಇಲ್ಲಿಯೇ ಉಪಹಾರ ಸ್ವೀಕರಿಸಿ ಮುಂದೆ ಸಾಗಿದರು. ಇವರೊಂದಿಗೆ ಅಗತ್ಯ ಸಾಮಗ್ರಿಗಳನ್ನು ಹೊತ್ತ 8 ವಾಹನಗಳು ಸಹ ಸಾಗಿದವು. మార్కర్ కాసులో ఉన్నాం, అందరితో పాటు లైన్గా నిలుచుకోండి.
ಅಣ್ಣವರೇ, ಇದು ಎಷ್ಟನೇ ವರ್ಷದ ಪಾದಯಾತ್ರೆ ಕೈಗೊಂಡಿದ್ದೀರಿ? ವರ್ಷದ ಪಾದಯಾತ್ರೆ ಇದು. ಎಲ್ಲಿಂದ ಎಲ್ಲಿಗೆ ಇದು? ಇದು ಗಂಜೂರು ಯಗೋಕೋಟೆ ಮತ್ತು ಮುದ್ಲಳ್ಳಿ ಗ್ರಾಮಸ್ಥರಿಂದ ಕದ್ರಿಗೆ ಪಾದಯಾತ್ರೆ. ಎಷ್ಟು ದಿನ ನೀವು ಪ್ರಯಾಣ ಮಾಡಬೇಕು ಇಲ್ಲಿಂದ? 3 ದಿವಸದ ಪ್ರಯಾಣ. 3 ದಿನ ಪ್ರಯಾಣ ಮಾಡಬೇಕಾದ್ರೆ ನೀವು ಅಲ್ಲಲ್ಲಿ ಆಲ್ಟ್ ಆಗಬೇಕು. ಅದಕ್ಕೆ ಊಟ ವಸತಿ ವ್ಯವಸ್ಥೆ ಇದೆಯಾ? ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಊಟ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಇರ್ತೀರಿ ನೀವು ಆಲ್ಟು? ಪಾನ್ಕುಂಟ್ಲೆ ಮತ್ತೆ ಚಿಟ್ಟಮರಳ್ಳಿ ಮತ್ತೆ ಕದ್ರಿ 3 ನೈಟ್ ಆಲ್ಟು. ಅಲ್ಲಿ ಎಷ್ಟೊತ್ತಿಗೆ ಸೇರ್ತೀರಿ ನೀವು ಕದ್ರಿಗೆ? ಶನಿವಾರ 5 ಗಂಟೆಗೆ ಸೇರ್ತೀವಿ. ಆಮೇಲೆ ಮತ್ತೆ ಅಲ್ಲಿಂದ ಬರೋವಾಗ ಪಾದಯಾತ್ರೆಯಲ್ಲಿ ಬರ್ತೀವರೋ ಅಥವಾ ವಾಹನಗಳಲ್ಲಿ ಬಂದ್ಬಿಟ್ಟು ಬಸ್ಸುಗಳಲ್ಲಿ ಬಂದ್ಬಿಡ್ತೀರಿ? ಎಷ್ಟು ಜನ ನೀವು ಇಲ್ಲಿ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀರಿ? ಸುಮಾರು ಅಂದ್ರೆ 400ರಿಂದ 500 ಜನ ಹೋಗ್ತಾ ಇದ್ದೀವಿ ಇಲ್ಲಿಂದ. ಮಧ್ಯದಲ್ಲಿ ಬೇರೆ ಹಳ್ಳಿ ಜನರು ಏನಾದ್ರು ನಿಮ್ಮ ಜೊತೆಯಲ್ಲಿ ಸೇರ್ಕೊಂತಾರೆ? ಯಗೋಕೋಟೆ ಹತ್ರ ಸೇರ್ಕೊಂತಾರೆ. ನಿಮ್ಮ ಗುಂಪಿಗೆ? ಹೌದು. ಆಮೇಲೆ ನೀವು ಕದ್ರಿಗೇನೆ ಪಾದಯಾತ್ರೆ ಕೈಗೊಳ್ತಾ ಇದ್ದೀರಲ್ಲ, ಇದರ ಉದ್ದೇಶ ಏನು? ಇದರ ಉದ್ದೇಶ ನಾವು ಅನ್ಕೊಂಡ ಇದು ನಮ್ಗೆಲ್ಲ ನಿಮ್ಮ ಅರಿಕೆಗಳೆಲ್ಲ ನೆರವೇರ್ತದೆ, ಒಳ್ಳೇದು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಹೋಗ್ತಾ ಇದ್ದೀವಿ. ಈ ಹಿಂದೆನೂ ನೀವು ಪಾದಯಾತ್ರೆಯಲ್ಲಿ ಹೋಗಿದ್ರಾ? ಮಾಡಿದ್ವಿ. ಮುಂದಿನ ದಿನಗಳಲ್ಲೂ ಹೋಗೋ ಒಂದು ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ನಿಮ್ಮ ಈ ಪಾದಯಾತ್ರೆಗೆ ನಿಮ್ಮ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತ ಜನರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ? ಒಳ್ಳೆ ಹೆಸರು ಬಂದಿದೆ ಸರ್. ಅವರೇ ಸ್ವಯಂ ಪ್ರೇರಿತರಾಗಿ ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅನ್ನೋ ಭಾವನೆಯಿಂದ, ಅಲ್ಲಿಗೆ ಯಾರು ಬಲವಂತದಿಂದ ಬಂದಿಲ್ಲ, ಭಕ್ತಿಯಿಂದ ಬಂದಿದ್ದಾರೆ. ಎಲ್ಲ ಭಕ್ತಿಯಿಂದ ಬಂದಿರೋದು. ಅದರಲ್ಲಿ ಮಕ್ಕಳು ಆಮೇಲೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನಿಮ್ಮ ಮಧ್ಯದಲ್ಲಿ ಹೋಗೋವಾಗ ಇವರಿಗೆ ಊಟ ವಸತಿ ಅಥವಾ ಕುಡಿಯೋ ನೀರಿನ ಅದರ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀರಾ? ಆಮೇಲೆ ವೈದ್ಯಕೀಯ ಸೌಲಭ್ಯ ಅನಿವಾರ್ಯವಾಗಿ ಏನಾದರೂ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಆಮೇಲೆ ನಿಮ್ಮೆಲ್ಲ ಸಾಮಗ್ರಿಗಳನ್ನ ಕೊಂಡೊಯ್ಯೋದಕ್ಕೆ ವಾಹನ ಸೌಲಭ್ಯಗಳನ್ನ ಟೆಂಪೋಗಳು ಏನಾದರೂ ಮಾಡಿದ್ರಾ? ಎಷ್ಟು ಟೆಂಪೋಗಳು ಮಾಡಿದ್ರಿ ನೀವು? 8 ಟೆಂಪೋ ಮಾಡಿದ್ದೀವಿ. 8 ಟೆಂಪೋ, ಒಂದು ಕಾರು. ಧನ್ಯವಾದಗಳು ಅಣ್ಣವರೇ. ನಿಮ್ಮ ಯಾತ್ರೆ ಶುಭವಾಗಲಿ.